ಮಕ್ಕಳ ರಾಮಾಯಣ ಅಂತ. ಯಾವ ಯಾವ ಪುಸ್ತಕ? ಪುಸ್ತಕವನ್ನು ಬರೆದವರು ಯಾರು? ಸ್ವಾಮಿ ರಾಘವೇಶಾನಂದಜಿ. ಹೇಳಿ. ಸ್ವಾಮಿ ರಾಘವೇಶಾನಂದಜಿ. ಹೇಳಿ. ಮೇಲ್ಗಡೆ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನ ಮೇಲ್ಗಡೆ ಇದೆಯಲ್ಲ, ಶಾರದಾಶ್ರಮ ಮೇಲ್ಗಡೆ, ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ಈ ಕಡೆ ಬೋರ್ಡ್ ಹಾಕಿದ್ದಾರೆ. ಕಪ್ಪುದು ಒಂದು ಬೋರ್ಡ್ ಹಾಕಿ ಅದರಲ್ಲಿ ಅಕ್ಷರಗಳು ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಈ ದೇವಸ್ಥಾನವನ್ನು ಉದ್ಘಾಟನೆ ಮಾಡೋರು ಯಾರು? ಸ್ವಾಮಿ ರಾಘವೇಶಾನಂದಜಿ ಅಂತ ಅಲ್ಲಿ ಹೆಸರಿದೆ. 2015 ಜನವರಿ 25ರಂತೆ ರಥಸಪ್ತಮಿಯ ದಿನ, ರಥಸಪ್ತಮಿಯ ಪುಣ್ಯತಿಥಿಯ ದಿನ ಶಾರದಾಶ್ರಮವನ್ನ ಸಮಾಜಕ್ಕೆ ಲೋಕಾರ್ಪಣೆ ಮಾಡ್ತಾರೆ. ಯಾರು? ಸ್ವಾಮಿ ರಾಘವೇಶಾನಂದಜಿ. ಅವರು ಈಗ ಊಟಿಯಲ್ಲಿದ್ದಾರೆ. ನಾನು ಯಾಕೆ ಇಷ್ಟೆಲ್ಲ ಹೇಳ್ತೇನೆ ಅಂದ್ರೆ, ತುಂಬಾ ಜನ ಪುಸ್ತಕ ಗೊತ್ತಿರುತ್ತೆ, ಪುಸ್ತಕವನ್ನು ಯಾರು ಬರ್ತಿದ್ದಾರೆ ಗೊತ್ತಿರಲ್ಲ ಅಲ್ವಾ? ಯಾಕಂದ್ರೆ ಪುಸ್ತಕ ಬರೆಯೋದು ಅಷ್ಟು ಸುಲಭದ ಮಾತಿ. ಆ ಪಾಪು ಹೊರಗಡೆ ಬರುವವರಿಗೆ ಎಷ್ಟು ಕಷ್ಟಪಡ್ತಾರೆ ಅಲ್ವಾ? ಅದೇ ರೀತಿಯಲ್ಲಿ ಒಂದು ಪುಸ್ತಕ ಹೊರಗಡೆ ಬರ್ಬೇಕಂದ್ರೆ ಎಷ್ಟು ಕಷ್ಟ ಗೊತ್ತಾ? ಬರಿಬೇಕು, ಅದನ್ನೆಲ್ಲ ತಿದ್ದಬೇಕು, ಮತ್ತೆ ಅದನ್ನೆಲ್ಲ ಪರಿಷ್ಕರಣೆ ಮಾಡಬೇಕು, ಭೇಟಿ ಕೊಡಬೇಕು, ಮತ್ತೆ ಕರೆಕ್ಷನ್ ಮಾಡಬೇಕು, ಮತ್ತೆ ಮುಖಪುಟ ಆಗಿ ಬರ್ಬೇಕು, ಮುಖಪುಟ ಮಾಡಬೇಕು. ಎಷ್ಟು ಕೆಲಸ ಇರುತ್ತೆ ಅಂದ್ರೆ ಒಂದು ಪುಸ್ತಕ ಅನ್ನುವಂಥದ್ದು ಸುಲಭದ ಮಾತಲ್ಲ ಅಲ್ವಾ? ಹಾಗಾಗಿ ನಾನು ಯಾಕೆ ಇಷ್ಟೆಲ್ಲ ಹೇಳ್ತೇನೆ, ಈಗೆಲ್ಲ ಪುಸ್ತಕಗಳಷ್ಟು ಕನಿಷ್ಠ ಗೊತ್ತಿರ್ಬೇಕು. ಯಾವ ಪುಸ್ತಕ ಇದು? ನೀವು ತಗೋಬೇಕಾಯ್ತಾ? ಈ ಪುಸ್ತಕವನ್ನು ಬರ್ತಾರೆ ಯಾರು? ಯಾರು? ಆಮೇಲೆ ಬರೀ ಹೆಸರು ಹೇಳಬಾರ್ದು, ಸ್ವಾಮಿ ಅಂತ ಸೇರಿಸಿ ಹೇಳ್ಬೇಕು. ಯಾರೇ ಆಗಲಿ, ಈಗ ಮಾತಾಜಿ ತ್ಯಾಗಮಯಿ ಅಂತ ಹೆಸರು, ಬರೀ ತ್ಯಾಗಮಯಿ ಅಂತ ಅನ್ಬಾರ್ದು. ಮಾತಾಜಿ, ಪೂಜ್ಯ ಮಾತಾಜಿ ತ್ಯಾಗಮಯಿ ಅಂತಾನೆ ಹೇಳ್ಬೇಕು. ಅಥವಾ ಯಾರ ಸ್ವಾಮೀಜಿ, ಈಗ ವಿವೇಕಾನಂದ ಅಂತ ಅನ್ಬಾರ್ದು, ಸ್ವಾಮಿ ವಿವೇಕಾನಂದ ಅಂತ ಅನ್ಬೇಕು. ಸ್ವಾಮಿ ಸೇರಿಸ್ಬೇಕು, ಅದು ರೆಸ್ಪೆಕ್ಟ್. ಅರ್ಥ ಆಗ್ತಿದ್ಯಾ?